ಒಂದು ಸಣ್ಣ ಉದ್ಯಮವನ್ನ ಕಡಿಮೆ ಬಂಡವಾಳದಲ್ಲಿ ಕಟ್ಟೋಕ್ ಸಾಧ್ಯ ಇದೆಯಾ? ಸಣ್ಣ ಉದ್ದಿಮೆ ಅಂತಂದ್ರೆ ಸಣ್ಣ ದುಡ್ಡಿಂದನೇ ಕಟ್ಟಬೇಕಾಗಿರೋದು. ಐಡಿಯಾ ದೊಡ್ಡದಿರ್ಬೇಕಷ್ಟೇ. ಒಂದು ಮಿಸ್ಕನ್ಸೆಪ್ಷನ್ ತಲೆಯಲ್ಲಿ ಹೊಕ್ಕು ಬಿಟ್ಟಿದೆ. ಏನಂದ್ರೆ ಉದ್ದಿಮೆ ಶುರು ಮಾಡ್ಬೇಕಂದ್ರೆ ಲಕ್ಷ ಬಂಡವಾಳ ಇರಬೇಕು. ಖಂಡಿತ ಇಲ್ಲ. ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇಟ್ಕೊಂಡು ಪಾನಿಪುರಿ ಶುರು ಮಾಡಿ, 30,000 ರೂಪಾಯಿ ಬಂಡವಾಳ ಇಟ್ಕೊಂಡು ಶುರು ಮಾಡಿ ಸಾಕು. ನಂದು ಲೇಟೆಸ್ಟ್ ಪುಸ್ತಕ ಸಣ್ಣ ಉದ್ದಿಮೆಗಳನ್ನು ಕಟ್ಟುವುದು ಹೇಗೆಲಿ, ಅದರಲ್ಲಿ ನಾನೊಂದು 30ರಿಂದ 35 ಇಂಥ ಒಂದು ಯಾವ್ಯಾವ ಉದ್ದಿಮೆಗಳನ್ನ ಶುರು ಮಾಡ್ಬೋದು ಅಂತ. ಐ ಸ್ಟಾರ್ಟೆಡ್ ಅಟ್ ದ ಏಜ್ ಆಫ್ 13-14 ಏನೋ ಒಂದು ಸಣ್ಣದು. ಈಗ ನನ್ನ ತಾಯಿ, ನಮ್ಗೆ ಅವತ್ತು ಇನ್ಕಮ್ ಇರಲಿಲ್ಲ, ಸೊ ಅವತ್ತು ಉಪ್ಪಿನಕಾಯಿ ಹಾಕೋರು, ಹಪ್ಪಳ ಸಂಡಿಗೆ ಮಾಡೋರು. ಅದನ್ನೆಲ್ಲ ತೊಗೊಂಡು ಟಿ ವಿ ಎಸ್ ಅಲ್ಲಿ ತೊಗೊಂಡೋಗಿ HMTV ಫ್ಯಾಕ್ಟ್ರಿ ಹತ್ರ ಎಂಪ್ಲಾಯೀಸು ಮನೆಗೆ ಹೋಗೋ ಟೈಮಲ್ಲಿ ಅಲ್ಲಿ ಹೋಗಿ ನಿಂತಿರ್ತಿದ್ದೆ. ಆ ಟಿ ವಿ ಎಸ್ ಅಲ್ಲಿ ಇಟ್ಕೊಂಡು ಅದನ್ನು ಮಾರ್ಕೊಂಡು ಬರ್ತಾ ಇದ್ದೆ. ನಾವಿರುವ ಸಮಾಜ ಎಂಥದ್ದು ಅಂತಂದರೆ, ಗೆದ್ರೂ ಬೈತಾರೆ, ಗೆಲ್ದಿದ್ರೂ ಬೈತಾರೆ. ಎರಡು ಥರದಲ್ಲೂ ಬೈಯೋದು ನಮ್ಮ ದೇಶದಲ್ಲಿ ಮಾತ್ರ. ನಮಗೆ ನಾವೇ ದಾರಿ ದೀಪ, ನಮ್ಗೆ ಯಾರೂ ಇಲ್ಲ ಅನ್ನೋದನ್ನು ನೀವು ಯಾವತ್ತು ಅರ್ಥ ಮಾಡ್ಕೋತೀರಾ ಅವತ್ತ. ಅದೇ ಮಾರ್ಕೆಟ್ ನೀಡ್ ಏನಿದೆ ಅನ್ನೋದು. ಯಾರೂ ನನ್ನ ಸಹಾಯಕ್ಕೆ ಬರಲ್ಲ. ಯಾಕೆ ಬರ್ತಾರೆ ಯಾರನ್ನ ಸಹಾಯಕ್ಕೆ? ನಕ್ಕೋರು ಯಾರು ನಿಮ್ಮ ಸಹಾಯಕ್ಕೆ ಬರಲ್ಲ. ನೋಡಿ, ಹಿಂಗನ್ನೋಷ್ಟರಲ್ಲಿ ತಲೈವಾಗೋದು ರಜನಿಕಾಂತ್ ಪಿಕ್ಚರಲ್ಲಿ ಮಾತ್ರ. ಬರ್ನಿಂಗ್ ಡಿಸೈರ್ ಟು ಅಚೀವ್ ಸಮಥಿಂಗ್ ಅದಿರಬೇಕು. ಸೋಲೇ ಇಲ್ಲ. ನಾನು ಹೇಳ್ತೀನಿ, ನಿಮ್ಮಲ್ಲಿ ಆ ನಿಜವಾದ ಕಿಚ್ಚಿದ್ರೆ ನೀವು ಸೋಲದೇ ಇಲ್ಲ. ಹಣಕಾಸು ತಜ್ಞ, ಬಿಸಿನೆಸ್ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಬರೆದಿರುವ ಖ್ಯಾತ ಲೇಖಕ ರಂಗಸ್ವಾಮಿ ಮೂಕನಹಳ್ಳಿಯವರ ಜೊತೆ ಸಣ್ಣ ಉದ್ಯಮ ಕಟ್ಟುವುದು ಹೇಗೆ ಮತ್ತು ಅವರ ಬಿಸಿನೆಸ್ ಜರ್ನಿಯ ಮಾತುಕತೆ ವೀಕ್ಷಿಸಿ. ಬಾಸ್ ಕ್ಯಾಸ್ಟ್ ಶುಕ್ರವಾರ ಸಂಜೆ 6 ಗಂಟೆಗೆ. Boss Wala. Be the boss.